ಗೋಲ್ಡನ್ ಸ್ಟಾರ್ ಗಣೇಶನ ತಮ್ಮ ಮಹೇಶನಿಗೆ ಸುಖವಾಗಿರಲು ಏನೂ ತೊಂದರೆ ಇರಲಿಲ್ಲ. ಆದರೆ ಅದಕ್ಕೆ ಅಡ್ಡಿಯಾಗಿದ್ದು ಆತನ ಮಹತ್ವಾಕಾಂಕ್ಷೆ. ರಿಯಲ್ ಲೈಫ್ನಲ್ಲಿ ಏನು ನಡೆಯಬೇಕಾಗಿತ್ತೋ ಅದನ್ನೇ ಅವ ರಿಯಲ್ ಲೈಫ್ನಲ್ಲಿ ಮಾಡಿಕೊಂಡ. ಒಂದು ಹುಡುಗಿಗೆ ಕೈ ಕೊಟ್ಟು ವಿಲನ್ ಆಗ್ಬಿಟ್ಟ. ಅದು ಹೇಗೆ ತಿಳಿಯೋಣ ಈ ವರದಿ ಮೂಲಕ. ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಮಹೇಶ್ ನಾಪತ್ತೆಯಾಗಿದ್ದಾರೆ. ಹಾಗಂತ ಒಬ್ಬನೇ ಏನೂ ಹೋಗಿಲ್ಲ. ತನ್ನ ಅಪ್ಪ ಅಮ್ಮನನ್ನ ಜೊತೆಗೆ ಕರೆದುಕೊಂಡು ಊರು ಬಿಟ್ಟು ಹೋಗಿದ್ದಾನೆ. ಇವರೆಲ್ಲ ಹೀಗೆ ಅನೇಕ ಅನುಮಾನಗಳಿಗೆ ಕಾರಣವಾಗುವಂತೆ ಊರು ಬಿಟ್ಟು ಹೋಗಿರೋದಕ್ಕೆ ಕಾರಣವಾಗಿರೋದು ಮಾರ್ಚ್ 2ರಂದು ನಡೆಯಬೇಕಿದ್ದ ಮಹೇಶ್ ಮದುವೆ. ಒಂದು ಮೂಲದ ಪ್ರಕಾರ ಮಾರ್ಚ್ 2ರಂದು ಮಹೇಶ್ರ ಮದುವೆ ಫಿಕ್ಸ್ ಆಗಿತ್ತು. ಈತನೇ 10 ವರ್ಷಗಳಿಂದ ಪ್ರೀತಿಸುತ್ತಿದ್ದ ವನಜಾ ಅನ್ನೋ ಬಡವರ ಮನೆಯ ಹುಡುಗಿಯನ್ನ ಮಹೇಶ್ ಮದುವೆ ಆಗಬೇಕಿತ್ತು. ಕುಟುಂಬದ ಆಪ್ತರ ಸಮ್ಮುಖದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆ ನಡೆಸೋದು ಅಂತ ತೀರ್ಮಾನಿಸಲಾಗಿತ್ತು. ಆದರೆ ಮದುವೆಗೆ 3 ದಿನ ಮುಂಚಿತವಾಗಿಯೇ ಮಹೇಶ್ ಯಾರಿಗೂ ಕಾಣದಂತೆ ನಾಪತ್ತೆಯಾಗಿರೋದು ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಮತ್ತೆ ಕೆಲವರು ಹೇಳುವ ಪ್ರಕಾರ ಮಹೇಶ್ ಹಾಗೂ ವನಜಾರ 10 ವರ್ಷಗಳ ಪ್ರೀತಿಯಲ್ಲಿ ಇತ್ತೀಚೆಗೆ ಬಿರುಕು ಮೂಡಿತ್ತಂತೆ. ಅಲ್ಲದೆ ಮೊದಲನೇ ಮಗನಂತೆ 2ನೇ ಮಗ ಕೂಡ ಲವ್ ಮ್ಯಾರೇಜ್ ಆಗೋದು ಗಣೇಶ್ ಅಪ್ಪ ಅಮ್ಮನಿಗೆ ಇಷ್ಟ ಇರಲಿಲ್ವಂತೆ. ಹಾಗಾಗಿ ವನಜಾಳನ್ನ ಮದುವೆ ಆಗೋದಕ್ಕೆ ಮಹೇಶ್ ನಿರಾಕರಿಸಿದ್ದಾನೆ. ಆದ್ರೆ ವನಜಾ ಮನೆಯವರು ಮದುವೆ ನಡೆಯಲೇಬೇಕು ಅಂತ ಹಠ ಹಿಡಿದಿದ್ದರಿಂದ ಬೇರೆ ದಾರಿ ಕಾಣದೆ ಮಹೇಶ್ ತನ್ನ ಅಪ್ಪ ಅಮ್ಮನ ಜೊತೆ ಊರು ಬಿಟ್ಟು ಹೋಗಿದ್ದಾನೆ ಅನ್ನೋದು ಮತ್ತೊಂದು ಮೂಲದ ವಾದ. ಆದ್ರೆ ಮಹೇಶ್ ಮನೆ ಇರೋ ಅಡಕಮಾರನಹಳ್ಳಿಯ ಜನ ಮಾತ್ರ ಈ ಮದುವೆಯ ಬಗ್ಗೆ ಗಪ್ಚುಪ್ ಆಗಿದ್ದಾರೆ. ಇದ್ಯಾವುದರ ಬಗ್ಗೆಯೂ ತಮಗೆ ಏನೂ ಗೊತ್ತಿಲ್ಲ ಅಂತಿದ್ದಾರೆ. ಊರಿನ ಸಾಮಾನ್ಯ ಜನ ಇರ್ಲಿ, ಗಣೇಶ್ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ಆಗೋದಕ್ಕೆ ಕಾರಣರಾದ ಮುಂಗಾರು ಮಳೆ ಚಿತ್ರದ ನಿರ್ಮಾಪಕ ಈ ಕೃಷ್ಣಪ್ಪ ಕೂಡ ಮಹೇಶ್ ಮದುವೆ ಬಗ್ಗೆ ತನಗೇನು ಗೊತ್ತಿಲ್ಲ ಅಂತಿದ್ದಾರೆ. ಶನಿವಾರ ಮಧ್ಯಾಹ್ನ ಅವ್ರ ತಂದೆ ತಾಯಿ ಮತ್ತು ಮಹೇಶ ನನಗೆ ಹೇಳ್ಬಿಟ್ಟು ಅದು ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ. ಈ ಮದುವೆ ವಿಷಯಗಳು ಅವೇನು ಇಲ್ಲೇನು ನಡೆದಿರೋ ಸುದ್ದಿನೇ ಇಲ್ಲ. ಇದು ಯಾರು ಹಬ್ಬಿಸಿದ್ರು ಏನು ಅಂತ ಗೊತ್ತಿಲ್ಲ. ಆಮೇಲೆ ಸುದ್ದಿವಾಹಿನಿಯಲ್ಲಿ ಕೇಳಿದೆ ನಾನು, ಇವರು ಕಾಣೆ ಆಗಿದ್ದಾರೆ ಅಂತ. ಕಾಣೆ ಆಗೋಕ್ಕೆ ಅವ್ರೇನು ಸಣ್ಣ ಮಗು ಏನಲ್ಲ, ಅವ್ರ ಊರಿಗೆ ತುಂಬ ವರ್ಷಗಳಾಯಿತು. ಅವ್ರ ತಂದೆ ಆರೋಗ್ಯ ಅಷ್ಟು ಚೆನ್ನಾಗಿರಲ್ಲ, ಊರಿಗೆ ಹೋಗಿ ಬರಬೇಕು ಅಂತ ಅವ್ನ ಜೊತೇಲಿ ಕರ್ಕೊಂಡೋಗಿದ್ದಾನೆ ಹೊರತು ಇದು ಸುಳ್ಳು ಸುದ್ದಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಮ್ಮ ಗ್ರಾಮದಲ್ಲಿ ಅವ್ರ ತಂದೆ ತಾಯಿ 40 ವರ್ಷದಿಂದ ಇದ್ದಾರೆ. ಅವ್ರ ಮಹೇಶನೂ ಇಲ್ಲೇ ಇದ್ದ. ಆ ಥರದ್ದು ಏನು ಘಟನೆ ನಡೆದಿಲ್ಲ. ಇದು ಯಾಕಾಗಿ ಬಂತು ಅನ್ನೋದು ನನಗೂ ಅರ್ಥ ಆಗ್ತಾಯಿಲ್ಲ. ಅದು ಯಾರು ಸೌಮ್ಯ ಏನು ಅನ್ನೋ ವಿಷಯನೇ ಇಲ್ಲಿಲ್ಲ. ಅದು ಯಾರೋ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ನನಗೊಂದು ಅನಿಸಿಕೆ. ಇಲ್ಲಿ ಬೆಳಗ್ಗೆ ಸಹ ವಿಚಾರಿಸಿದೆ, ಆ ಥರ ಏನು ಘಟನೆಗಳು ನಡೆದಿಲ್ಲ ಅಂತ ಹೇಳಿ ಊರಿನಲ್ಲಿ ಯಾವುದೇ ವಿಷಯ ಮದುವೆ ಬಗ್ಗೆ ಯಾವುದು ಪ್ರಸ್ತಾಪ ಆಗಿಲ್ಲ. ಇನ್ನೊಂದೆಡೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೂ ಮಹೇಶ್ ಕಾಣೆ ಆಗಿರೋದ್ರ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ ವನಜಾ ಮನೆಯವರು ಮಹೇಶ್ ಎಸ್ಕೇಪ್ ಆಗಿರುವುದರ ಬಗ್ಗೆ ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ. ಪೊಲೀಸರು ಮುಂದೇನು ಮಾಡುವುದು ಅನ್ನೋದರ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ನಟ ಗಣೇಶ್ಗೆ ಮಹೇಶ್ ಬಗ್ಗೆ ಎಲ್ಲಿಲ್ಲದ ಕಾಳಜಿ. ಈತನ ಲೈಫ್ ಸೆಟಲ್ ಮಾಡಬೇಕು ಅಂತಾನೆ ಮಹೇಶ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ MTR ಡಿಸ್ಟ್ರಿಬ್ಯೂಷನ್ ಕೊಡಿಸಿದ್ದು. ಅಲ್ಲದೆ ಓಡಾಟಕ್ಕೆ ಇರ್ಲಿ ಅಂತ ಗಣೇಶ್ ಮಹೇಶ್ಗೆ ಸ್ಯಾಂಟ್ರೋ ಕಾರೊಂದನ್ನ ಕೊಡಿಸಿದ್ರು. ಇಂಥ ಪ್ರೀತಿಯ ತಮ್ಮನ ಬದುಕಿನಲ್ಲಿ ಇಂಥದ್ದೊಂದು ಅನಪೇಕ್ಷಿತ ಘಟನೆ ನಡೆದು ಹೋಗಿದೆ. ವಿಶೇಷ ಅಂದ್ರೆ ತಮ್ಮನ ಪ್ರೀತಿ ಪ್ರೇಮದ ಬಗ್ಗೆ ಗಣೇಶ್ಗೆ ಯಾವುದೇ ಮಾಹಿತಿ ಇರಲಿಲ್ವಂತೆ. ಹಾಗಾಗಿ ಮಹೇಶ್ ಮದುವೆಯ ಬಗ್ಗೆ ಗಣೇಶ್ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದ್ರೆ ಮಹೇಶ್ ಎಲ್ಲೂ ಓಡಿ ಹೋಗಿಲ್ಲ, ಶಿರಡಿಗೆ ಹೋಗಿದ್ದಾನೆ ಅಂತ ಗಣೇಶ್ ಹೇಳ್ತಿದ್ದಾರೆ. ಅಂತೂ ಇಂತೂ ಮಹೇಶ್ ಎಸ್ಕೇಪ್ ಆಗಿದ್ದಾನೆ. ಸಿನಿಮಾ ನಟನಾಗಿ ಜನರ ಗಮನ ಸೆಳೆಯಬೇಕಾಗಿದ್ದ ಈತ ತನ್ನ ಖಾಸಗಿ ಬದುಕಿನ ಎಡವಟ್ಟಿನಿಂದ ಹಲವರ ಹುಬ್ಬೇರಿಸಿದ್ದಾನೆ. ತೆರೆಯ ಮೇಲಿನ ಘಟನಾವಳಿಗಳ ಮೂಲಕ ಜನರ ಮನಸ್ಸು ಗೆಲ್ಲಬೇಕಾಗಿದ್ದವನು ರಿಯಲ್ ಲೈಫ್ನ ಸಿನಿಮೀಯ ಘಟನೆಯೊಂದರ ಮೂಲಕ ಜನರ ಅಚ್ಚರಿಗೆ ಕಾರಣವಾಗಿದ್ದಾನೆ. ಇದೇ ಇವತ್ತಿನ ಸುವರ್ಣ ಫೋಕಸ್. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.